ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾರ್ ಪಾರ್ಕ್ ಮಾಡಬೇಕು ಅಂತ ದೇವಸ್ಥಾನದ ಲೆಫ್ಟ್ ಸೈಡಿಗೆ ಬಂದ್ವಿ. ನೋಡಿ, ಇದೇ ಶೃಂಗೇರಿ ಶಾರದಾಂಬ ಅಮ್ಮನವರ ದೇವಸ್ಥಾನ. ದೂರದಿಂದ ಈ ಥರ ಕಾಣಿಸುತ್ತೆ ವ್ಯೂ. ಸೊ ನಾವು ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲರೂ. ಬ್ಯಾಂಗ್ಳೂರಿಂದ ಶೃಂಗೇರಿಗೆ ಜರ್ನಿ ಡಿಸ್ಟೆನ್ಸ್ ಬಂದು 335 ಕಿಲೋಮೀಟ್ರು. ಈ ದೇವಸ್ಥಾನ ಬಂದು ಆದಿ ಶಂಕರಾಚಾರ್ಯರ ಸ್ಥಾಪನೆ ಮಾಡ್ತಾರೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ಹಲವಾರು ದೇವಸ್ಥಾನಗಳಿವೆ. ವಿದ್ಯಾಶಂಕರ ಅವರು, ಆಮೇಲೆ ಮಲಹಾನಿಕರೇಶ್ವರ ಸ್ವಾಮಿ, ಆಮೇಲೆ ಶಾರದಾಂಬೆ ಅವರು ದರ್ಶನ ಮಾಡೋಕ್ಕೆ ಹೊರಟ್ವಿ ಒಳಗಡೆ. ಚಿನ್ನಿ ಹಿಂದಿಲಿ ಐತಲ್ಲ ಲೆಟರ್ಸ್ ಯಾಕೆ? ಈಗ ದೇವಸ್ಥಾನ ಒಳಗಡೆ ಬಂದ್ವಿ. ಸೊ ನಾವು ಫಸ್ಟ್ ಹೋಗಿದ್ದು ನದಿಗೆ ಬಂದ್ವಿ ಫಸ್ಟು. ಇದು ನದಿ ಬಂದು ತುಂಗಾ ನದಿ. ದೇವಸ್ಥಾನದಿಂದ ರೈಟ್ ಸೈಡಲ್ಲಿದೆ. ನದಿಲಿ ಎಷ್ಟೊಂದು ಮೀನುಗಳಿದಾವೆ ಅಂದರೆ ತುಂಬ ಮೀನುಗಳಿದಾವೆ ಇಲ್ಲಿ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಅಲ್ವಾ ಇಷ್ಟೊಂದು ಮೀನಿದಾವ ಅಂತ ಅಂದ್ಕೊಂಡೆ. ಇದ್ರದ್ದೊಂದು ಸ್ಟೋರಿ ಸಹ ಹೇಳಿದ್ರು. ಶಂಕರಾಚಾರ್ಯರು ಕೇರಳದಿಂದ ಒಂದು ಮೀನು ತಗೊಂಬಂದು ಅದಕ್ಕೆ ಚಿನ್ನದ ಮೂಗುತಿ ಹಾಕ್ಬಿಟ್ಟು ಈ ನದಿ ಒಳಗಡೆ ಬಿಟ್ಟಿದ್ರಂತೆ. ಸೊ ಅದು ಈಗಲೂ ನಾವು ನೋಡ್ಬೋದು ಅಂತ ಹೇಳ್ತಿದ್ರು. ಅದು ನೋಡಿದ್ರೆ ಅದೃಷ್ಟ ಅಂತ ಸಹ ಹೇಳಿದ್ರು. ತುಂಬ ಮೀನುಗಳಿದ್ವು. ಸೊ ಅದು ಕಾಣಿಸೋದು ಎಲ್ರಿಗೂ ಕಾಣಿಸಲ್ಲ. ಇಲ್ಲಿ ಮೆಟ್ಲು ಇಳಿದು ಕೆಳಗೆ ಬಂದರೆ ಕಪ್ಪೇಶಂಕರ ದೇವಸ್ಥಾನ ಇದೆ. ಈ ಸ್ಟೋರಿ ಬಂದು ಗರ್ಭಿಣಿ ಕಪ್ಪೆಗೆ ನಾಗರ ಒಂದು ರಕ್ಷಣೆ ನೀಡ್ತಿರೋದು. ಕಲ್ಲಿನ ವಿಗ್ರಹ ಇದೆ. ನಮಗಿದು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಪಾಠ ಇತ್ತು. ಸೊ ನಾವು ಅದನ್ನು ಬುಕ್ಕಲ್ಲಿ ನೋಡಿದ್ವಿ, ಈಗ ರಿಯಲ್ ಆಗಿ ಕಣ್ಣಾರೆ ನೋಡಿದ್ವಿ. ಸೊ ಇದು ಕಪ್ಪೇಶಂಕರದ ಒಂದು ರೋಚಕ ಕತೆ. ಅಲ್ಲಿಂದ ಕಪ್ಪೇಶಂಕರವ್ರಿಗೆ ನಮಸ್ಕಾರ ಮಾಡಿ ಈ ಕಡೆ ನದಿ ಹತ್ರ ಬಂದ್ವಿ. ಈ ಕಡೆ ನದಿ ಹತ್ರ ಬಂದು ಮೀನುಗಳನ್ನ ನೋಡ್ಕೊಂಡು ನಿಂತ್ಕೊಂಡೆ ನಾನು. ಅಂದರೆ ಅಲ್ಲಿ ತುಂಬ ಜನ ಕಡಲೆಪುರಿ ಹಾಕ್ತಿದ್ರು ಮೀನುಗಳ ಮೇಲೆ ಬರುತ್ತೆ ಅಂತ. ಅವು ತಿನ್ನೋಕ್ಕೆ ಅಂತ ಮೀನುಗಳ ಮೇಲೆ ಬರೋವು ತುಂಬ ದಪ್ಪ ದಪ್ಪ ಮೀನುಗಳಿದಾವೆ ಇಲ್ಲಿ. ಒಂದು ಸ್ವಲ್ಪ ಕಡಲೆಪುರಿ ಹಾಕಿದ್ರೆ ಎಲ್ಲ ಮೇಲ್ಗಡೆ ಬರ್ತವೆ. ಅಷ್ಟೊಂದು ಇಲ್ಲಿ ಮೀನುಗಳಿರೋದು ಶೃಂಗೇರಿಲಿ. ಹಿಡ್ಕೊಂಡು ಬ್ಯಾಗ್ ಹಾಕೊಳ್ರಿ. ಎಷ್ಟು ಮ್ಯಾಕ್ ಬಂತು ಮಾಡ್ತಿದ್ದೀನಿ. ಕಡ್ಲೆಪುರಿ ಹಾಕ್ರಿ. ಇಲ್ಲಿವರೆಗೂ ಬರಲ್ಲ ಅಲ್ಲೇ. ಈ ಕಡ್ಲೆಪುರಿನ ಕಚ್ಕೊಳ್ಳಿನಾ ಕಾಲಿಗೆ ಏನು ಕಚ್ಕೊಳ್ಳಿ. ಎಷ್ಟೊಂದು ಮೀನವಲ್ಲಪ್ಪಿ. ಹಾಂ ಕಾಣಿಸ್ತಾ ಇತ್ತಲ್ಲ. ಅದೇ ನೀವು ನೀರಾಗಿ ಬರಲ್ಲ. ಓ ಮೈ ಗಾಡ್, ಎಷ್ಟೊಂದು ಮೀನಿದಾವಲ್ಲಪ್ಪ. ಏನು ನದಿ ವ್ಯೂ ಒಳ್ಳೆ ಚೆನ್ನಾಗಿತ್ತು. ನೋಡಿ, ನೀವು ನೋಡ್ತಿದ್ದೀರಾ ಇಲ್ಲಿ ಒಳ್ಳೆ ನೀರು, ಮೇಲ್ಗಡೆ ಪಕ್ಷಿಗಳು, ಸಖತ್ತಾಗಿದೆ ವ್ಯೂ ಶೃಂಗೇರಿ ನದಿದು.
ಕಡಲೆಪುರಿ ಹಾಕಿದ್ರೆ ಎಲ್ಲ ಗುಂಪಾಗಿ ಬರೋವು. ಸೊ ಅದನ್ನು ನೋಡಿಕೊಂಡು ಒಂದು ಕಾಲು ಗಂಟೆಲಿ ನಿಂತ್ಕೊಂಡು ನೋಡಿ ತಿರ್ಗಾ ದೇವಸ್ಥಾನ ದರ್ಶನಕ್ಕೆ ಹೊರಟ್ವಿ. ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಒಂದು ಸಿನಿಮಾ ಗೊತ್ತಾ? ಹೌದು, ಇಲ್ಲೆಲ್ಲ ಮಾಡೋದು ಶೂಟಿಂಗ್. ಇಲ್ಲಿಗೆ ಬಂದು ಫಸ್ಟು ವಿದ್ಯಾಶಂಕರ್ ದೇವಸ್ಥಾನಕ್ಕೆ ಹೋದ್ವಿ. ಇದೇ ವಿದ್ಯಾಶಂಕರ್ ದೇವಸ್ಥಾನ, ಬಟ್ ಇಲ್ಲಿ ಒಳಗಡೆ ಮೊಬೈಲ್ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಇಲ್ಲಿ. ಅದಾದಮೇಲೆ ಶಾರದಾಂಬವ್ರ ದರ್ಶನ ಮಾಡಿದ್ವಿ. ಇಲ್ಲೂ ಸಹ ಕ್ಯಾಮ್ರಾ ಅಲೋ ಮಾಡಲ್ಲ. ಅದಾದಮೇಲೆ ದರ್ಶನ ಎಲ್ಲ ಮುಗಿದ್ಮೇಲೆ ಮಠದ ಕಡೆ ಹೊರಟ್ವಿ. ಇದು ನದಿ ದಾಟ್ಕೊಂಡು ಹೋಗಬೇಕು, ಅಂದರೆ ನದಿ ಮೇಲೆ ಬ್ರಿಡ್ಜ್ ಮಾಡಿದಾರಲ್ವ, ಇದು ದಾಟ್ಕೊಂಡು ಆ ಕಡೆ ಹೋದರೆ ಮಠ ಸಿಗುತ್ತೆ. ನಾವೀಗ ಮಠಕ್ಕೆ ಹೋಗ್ತಾ ಇದ್ದೀವಿ. ಶೃಂಗೇರಿಲಿ ಮಠ ಸ್ಥಾಪನೆ ಮಾಡಿದವರು ಶ್ರೀ ಆದಿಶಂಕರಾಚಾರ್ಯರು. ಅವರಿಂದಾನೇ ಮಠ ಸಂಸ್ಥಾಪನೆ ಆಗಿದ್ದು. ಮಠ ನೋಡೋಕ್ಕೆ ಅಂತ ಹೊರಟ್ವಿ. ಇಲ್ಲೂ ವ್ಯಾಸ ಮಂದಿರ ಇದೆ. ರಾಯರ ಹೆಸರೇ ಗುರು ನಿವಾಸ ಕೇಂದ್ರ ಐತಿ. ಇದು ಬಂದು ಗದ್ದುಗೆಗಳು. ಈ ಕಡೆ ಸಾಲಾಗಿ ಗದ್ದುಗೆಗಳಿದ್ದಾವೆ. ಸೊ ಇಲ್ಲೆಲ್ಲ ಮೊಬೈಲ್ ಅಲೋ ಮಾಡೋಂಗಿಲ್ಲ, ಅಲ್ಲೆಲ್ಲ ಸೆಕ್ಯೂರಿಟಿಗಳು ನಿಂತ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಈ ಕಡೆ ದೂರದಿಂದ ವಿಡಿಯೋ ಮಾಡಿಕೊಂಡೆ. ಅವರು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ಲಿ ಹತ್ತಿರಕ್ಕೆ. ಇಂದ ಮಠದ ಒಳಗಡೆ ಹೋಗಕ್ಕೆ ಬಂದ್ವಿ. ಬಟ್ ಅವರು ಒಳಗೆ ಅಲೋ ಮಾಡಲಿಲ್ಲ, ಯಾಕಂದರೆ ನಾನು ಜೀನ್ಸ್ ವೇರ್ ಮಾಡಿದ್ದೆ. ನಮ್ಮ ಮನೆಯವರು ಸಹ ಜೀನ್ಸ್ ಹಾಕ್ಕೊಂಡಿದ್ರು. ಸೊ ಲೇಡೀಸು ಕುರ್ತೀಸ್ ಹಾಕ್ಕೋಬೇಕು, ಆಮೇಲೆ ಜೆಂಟ್ಸ್ ಬಂದು ಪಂಚೆ ಹಾಕ್ಕೊಂಬರ್ಬೇಕು. ಸೊ ನಾವು ಜೀನ್ಸ್ ಹಾಕ್ಕೊಂಡು ಹೋಗಿದ್ವಲ್ಲ, ಸೊ ಹಾಗಾಗಿ ಅಲೋ ಮಾಡಲಿಲ್ಲ. ಮಠದ ಒಳಗಡೆ ಹೋದಾಗ ಈ ಥರ ಇದು ಕೊಡ್ತಾರೆ ಅವರು, ಶಿವದು ಮತ್ತು ರಾಮದೇವ್ರದ್ದು 108 ಸಲ ಶಿವ ಶಿವ ಅಂತ ಬರಿಬೇಕು. ಆಮೇಲೆ ರಾಮದೇವ್ರದ್ದು ಸಹ ಅದೇ ಥರ ಬರಿಬೇಕು. ನಾವು ಆಚೆ ಕಡೆ ಕೂತ್ಕೊಂಡೇ ಬರೆದ್ವಿ, ಯಾಕಂದರೆ ನಾವು ಜೀನ್ಸ್ ವೇರ್ ಮಾಡಿದ್ವಲ್ಲ. ಸೊ ಹಾಗಾಗಿ ಅವ್ರು ಅಲೋ ಮಾಡಲಿಲ್ಲ. ಆಚೆ ಕಡೆ ಕೂತ್ಕೊಂಡೆ ಶಿವ ದೇವ್ರದ್ದು ಆಮೇಲೆ ರಾಮದೇವ್ರದ್ದು ಈ ಥರ 108 ಸಲ ಬರೆದ್ವಿ. ಆ ಶೀಟ್ ಮೇಲೆ ನಮ್ಮ ಹೆಸರು, ಅಡ್ರೆಸ್, ಆಮೇಲೆ ಫೋನ್ ನಂಬರ್ ಬರೆದು ಸಹಿ ಮಾಡಿಕೊಡ್ಬೇಕು. ಅವ್ರಿಗೆ ಕೊಟ್ಟು ಆಮೇಲೆ ನಾವು ದೇವಸ್ಥಾನ ಕಡೆ ಬಂದ್ವಿ. ಇದು ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲಿ ಗೋಪುರದ್ದು ವ್ಯೂ ನಾನು ನಿಮಗೆ ತೋರಿಸ್ತಿರೋದು. ಅಲ್ಲಿಂದ ದಾಸೋಹಕ್ಕೆ ಬಂದ್ವಿ ಪ್ರಸಾದ ತಿನ್ನೋಕ್ಕೆ. ಪ್ರಸಾದದಿಂದ ಆಚೆ ಬಂದ್ವಿ. ಶಾರದಮ್ಮವ್ರ ಫೋಟೋ ಇರಲಿಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ಒಂದು ಫೋಟೋ ತಗೊಂಡ್ವಿ. ಇಲ್ಲಿಂದ ಬೇಗ ಬಿಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ದೇವಸ್ಥಾನ ಮಠ ಎಲ್ಲ ನೋಡೋಷ್ಟೊತ್ತಿಗೆ ಟೈಮ್ ಆಗಿತ್ತು 8 ಗಂಟೆ. ಟೈಮು 7 ಗಂಟೆ 50 ನಿಮಿಷ ಆಗಿತ್ತು. ಸೊ ನಾವು ಇಲ್ಲಿಂದ ಈಗ ಹೊರಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಕತ್ಲೆ ಬೇರೆ, ಬೇಗ ಹೋಗೋಣ ಅಂದ್ಕೊಂಡ್ವಿ. ಗಾರ್ಡ್ ಸೆಕ್ಷನಲ್ಲಿ ಒಂಚೂರು ಕಷ್ಟ ನೈಟ್ ಹೊತ್ತು. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ, ಅದಾಗಲಿಲ್ಲ. ಸೊ ಶೃಂಗೇರಿ ಬಿಟ್ಟಿದ್ದು 7 ಗಂಟೆ 50 ನಿಮಿಷಕ್ಕೆ.
ಅಲ್ಲಿಂದ ಹೊರನಾಡಿಗೆ ಒಂದು 2 ಅವರ್ಸ್ ಜರ್ನಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಅಮ್ಮನವ್ರಿಗೆ ಕೈ ಮುಗಿದು ಹೊರನಾಡು ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ನೈಟ್ ಹೊತ್ತು ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡೋದು ಅಷ್ಟೊಂದು ಸೇಫ್ ಇರಲ್ಲ ಅಂದ್ಕೊಂಡು ನಾವು ಬೇಗ ಬಿಡೋಣ ಅಂದ್ಕೊಂಡ್ವಿ ಶೃಂಗೇರಿಯಿಂದ. ಬಟ್ ಟೈಮು 8 ಗಂಟೆ ಆಗಿತ್ತು ಶೃಂಗೇರಿಲಿನೇ. ಸೊ ಹೋಗ್ತಾ ತುಂಬ ಕತ್ಲಿತ್ತು. ಅಂದರೆ ಘಾಟ್ ಸೆಕ್ಷನಲ್ಲಿ ಜಾಸ್ತಿ ಯಾವ ವೆಹಿಕಲ್ಗಳು ಓಡಾಡಲ್ಲ. ಅದು ಸಿಕ್ಕರೂ 1/4 ಗಂಟೆಗೆ ಒಂದೊಂದು ಸಿಗ್ತಾ ಇರ್ತವೆ, ಎದುರುಗಡೆ ಇಲ್ಲ ಅಪೋಸಿಟು, ಪಕ್ಕದಲ್ಲಿ, ಹಿಂದೆ ಮುಂದೆ. ಸೊ ತುಂಬ ಭಯ ಆಯಿತು ಘಾಟ್ ಸೆಕ್ಷನಲ್ಲಿ. ನನಗಂತೂ ತುಂಬ ಭಯ ಆಯಿತು. ಯಾಕಂದರೆ ಕಾರ್ ಹೆಡ್ಲೈಟ್ ಬಿಟ್ಟರೆ ಬೇರೆ ಯಾವುದು ದೀಪನೇ ಇರಲ್ಲ ಅಲ್ಲಿ, ಮೀನ್ಸ್ ಲೈಟ್ ಇರಲ್ಲ. ಸೊ ಕತ್ಲಲ್ಲಿ ಘಾಟ್ ಸೆಕ್ಷನಲ್ಲಿ ಹೋಗೋದೇ ಒಂಥರ ಥ್ರಿಲ್ ಆಗೂ ಇರುತ್ತೆ, ಆಮೇಲೆ ಸ್ವಲ್ಪ ಭಯ ಜಾಸ್ತಿನೇ ಆಗುತ್ತೆ. ಘಾಟ್ ಸೆಕ್ಷನ್ ಅಂದರೆ ಕರ್ವ್ಸು. ಸೊ ಹಾಗಾಗಿ ಆ ಕರ್ವ್ಸ್ ಬಂದಾಗಲೆಲ್ಲ ನನಗೆ ಭಯ ಆಗೋದು. ಆ ಘಾಟ್ ಸೆಕ್ಷನಲ್ಲೇ ರೋಡ್ ಚಿಕ್ಕದಾಗಿದ್ರು ಮುಂದ್ಗಡೆ ಬರೋರು ತುಂಬ ಸ್ಪೀಡಾಗಿ ಬರೋರು. ಸೊ ಆ ಬರೋ ಫೋರ್ಸ್ಗೆ ನಾನಂತೂ ಅರ್ಧ ಭಯ ಪಟ್ಟಿದ್ದೆ. ನಾವು ಮುಂಚೆ ಚಿಕ್ಕಮಂಗ್ಳೂರಿಗೆ ಬಂದಾಗ 6 ಗಂಟೆ ಅಷ್ಟೊತ್ತಿಗೆ ಘಾಟ್ ಸೆಕ್ಷನ್ ಎಲ್ಲ ಕ್ಲಿಯರ್ ಮಾಡ್ಕೊತಿದ್ವಿ. ಅಂದರೆ ಒಂದು ಕಡೆ ಸ್ಟೇ ಮಾಡ್ತಿದ್ವಿ ರಾತ್ರಿ ಹೊತ್ತು, ಆಮೇಲೆ ಬೆಳಗ್ಗೆ ತಿರ್ಗಾ ಜರ್ನಿ ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಈ ಸಲ ಹಾಗಾಗಲಿಲ್ಲ. ಘಾಟ್ ಸೆಕ್ಷನಲ್ಲಿ 10 ಗಂಟೆ ಆಗೋವರೆಗೂ ನಾವು ಕಾರಲ್ಲಿ ಹೋದ್ವಿ. ಸೊ ಹಾಗಾಗಿ ಹೊರನಾಡಿಗೆ ಹೋಗೋಕೆ ಒಂಚೂರು ಲೇಟ್ ಆಯಿತು. ಹೊರನಾಡಿಗೆ ಹೋಗ್ಬೇಕಾದ್ರೇ ರೂಟ್ ತಪ್ಪಿದ್ವಿ ನಾವು. ಬಟ್ ಶಾರ್ಟ್ಕಟ್ ರೂಟಲ್ಲಿ ಹೋದ್ವಿ. ಹಾಗಾಗಿ ಹಿಂದೆನೂ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ. ಇನ್ನೂ ಸಖತ್ತು ಭಯಂಕರ ಡೇಂಜರ್ ಅನಿಸ್ಬಿಡ್ತು. ಅಂದರೆ ಮೇನ್ ರೋಡ್ಗೆ ಹೋಗೋದು ಬಿಟ್ಟು ನಾವು ಶಾರ್ಟ್ಕಟ್ ರೂಟಿಗೆ ಹೋಗ್ಬಿಟ್ಟಿದ್ದೀವಿ ಕತ್ಲೇಲಿ. ಸೊ ಹಾಗಾಗಿ ಯಾವ ವೆಹಿಕಲ್ಗಳೇ ಕಾಣಿಸ್ಲಿಲ್ಲ. ಎಲ್ಲಿ ತಪ್ಪು ರೂಟಿಗೆ ಬಂದುಬಿಟ್ವೇನೋ ಅನಿಸ್ಬಿಟ್ಟಿತ್ತು. ಹೋಗ್ತಾ ಹೋಗ್ತಾ ಯಾವುದೋ ಒಂದು ವೆಹಿಕಲ್ ಕಾಣಿಸ್ತು. ಹಾಗಾಗಿ ಒಂಚೂರು ಧೈರ್ಯ ಬಂದಂಗೆ ಆಯಿತು ನನಗೆ. ಘಾಟ್ ಸೆಕ್ಷನಲ್ಲಿ ನೆಟ್ವರ್ಕ್ ಸಹ ಕ್ಲೀನಾಗಿ ಸಿಗಲ್ಲ, ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ನಾವು ಲೊಕೇಶನ್ ಮುಖಾಂತರ ಹೋಗ್ತೀವಿ ಅಂದರೆ ಒಂಚೂರು ಕಷ್ಟ. ರೂಟ್ ಏನೋ ಗೊತ್ತಿದ್ರೆ ಆರಾಮಾಗಿ ಹೋಗ್ಬೋದು. ಲೊಕೇಶನ್ ಹಾಕ್ಕೊಂಡು ಹೋಗ್ತೀವಿ ಅಂದರೆ ಒಂದೊಂದು ಕಡೆ ನೆಟ್ವರ್ಕ್ ಸಿಗುತ್ತೆ, ಒಂದೊಂದು ಕಡೆ ಸಿಗಲ್ಲ. ಸೊ ಹೀಗಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೇಗನೆ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಘಾಟ್ ಸೆಕ್ಷನ್ ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಸೇಫ್ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ. ನಾರ್ಮಲ್ ರೋಡ್ಗಳಲ್ಲಿ ಹೋಗೋದು ಭಯ ಆಗುತ್ತೆ, ಘಾಟ್ ಸೆಕ್ಷನಲ್ಲಿ ಹೋಗೋದಂತೂ ಇನ್ನೂ ಡಬಲ್ ಭಯ ಆಗಿಬಿಟ್ಟಿತ್ತು ನನಗೆ. ಹೊರನಾಡು ಬರೋವರೆಗೂ ನನ್ನ ಭಯ ಕಮ್ಮಿನೇ ಆಗಲಿಲ್ಲ. ಅಷ್ಟೊಂದು ಭಯ, ಫುಲ್ಲು ನನ್ನ ಕೈ ಕಾಲೆಲ್ಲ ಶೇಕ್ ಆಗ್ತಿದ್ವು. ಆ ಕತ್ಲಲ್ಲಿ ಒಂಚೂರು ಏನೂ ಕಾಣಿಸ್ತಿಲ್ಲ. ನಮ್ದು ಏನು ಗಾಡಿದು ಲೈಟ್ಸ್ ಇದೆಯೋ ಅಷ್ಟೇ, ಅದ್ರ ಮುಖಾಂತರನೇ ನಾವು ಹೋಗ್ತಿದ್ದಿದ್ದು. ಸೊ ಹಾಗಾಗಿ ಇನ್ನೂ ಭಯ ಆಗ್ಬಿಡ್ತು ನನಗೆ. ನಾವು ಶಾರ್ಟ್ಕಟ್ ರೂಟಿಗೆ ಹೋಗಿದ್ವಲ್ಲ, ಇವರು ಸಹ ಶಾರ್ಟ್ಕಟ್ ರೂಟಿಗೆ ಬಂದಿದ್ರು ಅನಿಸುತ್ತೆ. ಸೊ ಅವ್ರು ಮುಂದೆ ಹೋಗ್ತಿದ್ರು, ನಾವು ಹಿಂದೆ ಹೋಗ್ತಿದ್ವಿ. ಮೇನ್ ರೋಡ್ ಬರೋವರೆಗೂ ನಾನಂತೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ಅಷ್ಟು ಭಯ ಆಗಿಬಿಟ್ಟಿತ್ತು. ಭಯ ಮಾತ್ರ ಸಖತ್ ಭಯ ಹುಟ್ಟಿಸ್ಬಿಟ್ಟಿತ್ತು ನನಗದು ಘಾಟ್ ಸೆಕ್ಷನ್ನು. ನಾನಂತೂ ಮೇನ್ ರೋಡ್ ಯಾವಾಗ ಸಿಗುತ್ತೋ ಅಂತಲೇ ಕಾಯ್ತಿದ್ದೆ. ಯಾರಿಗಾನ ಕೇಳೋಣ ಅಂದರೆ ಅಲ್ಲಿ ಘಾಟ್ ಸೆಕ್ಷನಲ್ಲಿ ಯಾರು ಸಿಗ್ತಾರೆ ಹೇಳಿ, ನಿಲ್ಸ್ಕೇಳೋಕ್ಕೂ ಆಗಲ್ಲ. ಅಂದರೆ ಸ್ಪೀಡಾಗಿ ಬರ್ತಿರ್ತಾರೆ ಅಪೋಸಿಟ್ ಬರೋರು, ನಿಲ್ಸೋಕ್ಕೂ ಆಗಲ್ಲ. ಸೊ ಹಾಗಾಗಿ ಲೊಕೇಶನ್ ಹಾಕೋಣ ಅಂದರೆ ಸಿಗ್ನಲ್ ಲಾಸ್ಟ್ ಆಗಿದೆ. ಮಕ್ಕರ ಮೊಬೈಲಲ್ಲೇ ಲೊಕೇಶನ್ ಹಾಕ್ಕೊಂಡು ಹೊರಟ್ವಿ. ಒಂಚೂರು ಮುಂದೆ ಹೋಗ್ತಾ ಹೋಗ್ತಾ ಮೇನ್ ರೋಡ್ ಸಿಕ್ತು. ಸೊ ಆವಾಗ ಒಂಚೂರು ಧೈರ್ಯ ಬಂತು. ಫಾಲ್ಸ್ ಏನಪ್ಪ,
ಹೊರನಾಡು ದೇವಸ್ಥಾನ ಹಾಂ ನಡಿ. ಘಾಟ್ ಸೆಕ್ಷನ್ ಎಲ್ಲ ಮುಗಿಸಿ ಹೊರನಾಡು ಹತ್ತತ್ರ ಬಂದ್ವಿ. ಹೊರನಾಡಲ್ಲೇ ಸ್ಟೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೊರನಾಡಲ್ಲಿದ್ವಿ. ನೆಕ್ಸ್ಟ್ ಡೇ ನಾವು 3 ದೇವಸ್ಥಾನ ಕವರ್ ಮಾಡಬೇಕಾಗಿತ್ತು. ಧರ್ಮಸ್ಥಳ, ಕುಕ್ಕೆ, ಆಮೇಲೆ ಸೌತಡ್ಕ. ಸೊ ಅದಕ್ಕೆ ರಾತ್ರಿಯೇ ಅನ್ನಪೂರ್ಣೇಶ್ವರಿ ಅಮ್ಮನವ್ರದ್ದು ದರ್ಶನ ಮುಗಿಸೋಣ ಅಂತ ಹೇಳಿದ್ರು. ಬೆಳಗ್ಗೆ ಆದರೆ ತಿರ್ಗಾ ಫ್ರೆಶ್ ಆಗಿ ದರ್ಶನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ರಾತ್ರಿಯೇ ದರ್ಶನ ಮುಗಿಸೋಣ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅಮ್ಮನವ್ರ ದರ್ಶನಕ್ಕೆ ಹೊರಟ್ವಿ. ರೂಮ್ಸ್ ಇಲ್ಲಿ ನಾವು ಮಾಡಿದ್ದು ಅವತ್ತು ಅವ್ರು ಇದೆ ಇದೆ ಇಲ್ಲ ಇಲ್ಲ ಇದೆ ಇದೆ ಅಂದರೆ ಕೊಡೋದು ಇದು ದೇವಸ್ಥಾನಕ್ಕೆ ಬಂದ್ವಾ ಇಲ್ಲ ಅನ್ಸುತ್ತೆ. ಮುಂದೆ ನಡೆಯಪ್ಪ ಇದು ಇದೆ. ನಾವು ಬಂದಾಗ ಇಲ್ಲೇ ಉಳ್ಕೊಂಡಿದ್ವಲ್ಲಪ್ಪಿ. ಅಲ್ಲ ನಾವು ಇಲ್ಲಿ ಉಳ್ಕೊಂಡಿದ್ದು ದೇವಸ್ಥಾನ ಮುಂದೆ ಬಂದ್ಬಿಡೋದು ದೇವರೇ ಕಾಪಾಡಪ್ಪ. ಅವಾಗ ಇನ್ನೂ ಇದು ಕಟ್ತಾ ಇದ್ರು ನಾವು ಬಂದಾಗ. ಇದು ಬಿಲ್ಡಿಂಗ್ ಆಗಿರಲಿಲ್ಲ ಅಲ್ವಾ ಚಿನಿ? ನೆನಪಿಲ್ವ ಇದು ಕಟ್ತಿದ್ರಲ್ಲ ಚಿನಿ? ದೇವಸ್ಥಾನಕ್ಕ ದರ್ಶನಕ್ಕ ಹಾಂ ರೀ ಅಂತ ನನ್ನ ಸ್ಕೂಲ್ ಹುಡುಗರೇ ನೀವು. ಅದು ದೇವಸ್ಥಾನ ದರ್ಶನಕ್ಕ ಐ ಅಲ್ಲಿ ಮುಂದೆ ಆಯ್ತು ನೋಡು. ನಾವು ಹೊರನಾಡಿಗೆ ರೀಚ್ ಆದಾಗ 9:50 ಆಗಿತ್ತು. ದೇವಸ್ಥಾನ ಒಂದು 1/4 ಗಂಟೆ ಓಪನ್ ಇರುತ್ತೆ ಅಂತ ಹೇಳಿದ್ರು ಅಲ್ಲಿ ಸೆಕ್ಯೂರಿಟಿ. ಸೊ ಹಾಗಾಗಿ ಕಾರ್ನ ಬೇಗ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಓಡಿದ್ವಿ ದರ್ಶನಕ್ಕೆ ಅಂತ. ನನಗೆ ಅಲ್ಲಿ ಕಾಲು ಜುಮ್ ಹಿಡ್ಕೊಂಡ್ಬಿಟ್ಟೈತೆ. 2 ಅವರ್ ಕಾರಲ್ಲಿ ಕೂತ್ಕೊಂಡು ಇವರು ಓಡ್ತಾನೆ ಇದ್ರು. ಅವ್ರು ಓಡಲಿ ಅಂತ ನಾನು ನಿಧಾನಕ್ಕೆ ನಡ್ಕೊಂಡು ಹೋದೆ. ಕಾಲು ತುಂಬ ಹೋಯ್ತಿದ್ವು. ಸೊ ಹಾಗಾಗಿ ನಡೆಯೋಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೊರಟ್ವಿ ನಾವು. ಕ್ಲೋಸ್ ಮಾಡ್ತಾರೆ ಅನ್ನೋ ಟೈಮಿಗಲೂ ಜನ ಜಾಸ್ತಿ ಆಗಿಬಿಟ್ರು. ಸೊ ಹಾಗಾಗಿ ಅದೇ ಕ್ಯೂ ಅಲ್ಲಿ ದರ್ಶನಕ್ಕೆ ನಿಂತ್ಕೊಂಡ್ವಿ ನಾವು. ಬೇರೆ ಬೇರೆ ಊರುಗಳಿಂದ ಸ್ಕೂಲ್ ಮಕ್ಕಳನ್ನ ಟ್ರಿಪ್ ಕರ್ಕೊಂಬಂದಿದ್ರಲ್ವ. ಸೊ ಹಾಗಾಗಿ ತುಂಬ ರಶ್ ಇತ್ತು ದೇವಸ್ಥಾನ. ಶೃಂಗೇರಿಲೂ ಸಹ ಅಷ್ಟೇ ರಶ್ ಇತ್ತು. ಆಮೇಲೆ ಹೊರನಾಡಲ್ಲೂ ರಶ್ ಇತ್ತು. ಇನ್ನೇನು ಕ್ಲೋಸ್ ಮಾಡ್ತಾರೆ ಅನ್ನೋ ಟೈಮಲ್ಲಿ ಹೋಗಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವ್ರ ದರ್ಶನ ಮಾಡಿದ್ವಿ. 9:30 ಕ್ಲೋಸ್ ಆಗಬೇಕಾಗಿತ್ತು. ಬಟ್ ಕ್ಲೋಸ್ ಆಗಿರಲಿಲ್ಲ ದೇವಸ್ಥಾನ. ನಮ್ಮ ಪುಣ್ಯ ಅನಿಸುತ್ತೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದಕ್ಕೆ ಅಂತ ಬಂದ್ವಿ ದಾಸೋಹಕ್ಕೆ. ಇನ್ನೊಂದು ಸ್ವಲ್ಪ ಅಲ್ಲಿ ಪ್ರಸಾದ ಎಲ್ಲ ತಿಂದು ಮುಗಿಸೋ ಅಷ್ಟೊತ್ತಿಗೆ ದೇವಸ್ಥಾನ ಎದುರುಗಡೆ ಬಂದ್ವಿ. ಸೊ ಅಷ್ಟೊತ್ತಿಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಲ್ಲಿ ಆಚೆ ಕಡೆನೇ ಫೋಟೋ ತೆಗೆಸ್ಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ನಾವು ರಾತ್ರಿ ಹೊರನಾಡಲ್ಲೇ ಸ್ಟೇ ಮಾಡಿದ್ವಿ. ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ರಾತ್ರಿ ಹೊರನಾಡಲ್ಲೇ ಉಳ್ಕೊಂಡ್ವಿ. ಹೊರನಾಡಲ್ಲಿ ಸ್ಟೇ ಆಗಬೇಕು ಅಂತ ಮುಂಚೆನೇ ನಮ್ಮ ಅಕ್ಕ ರೂಮ್ ಬುಕ್ ಮಾಡಿದರು. ಸೊ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಏನೂ ಆಗಲಿಲ್ಲ. ಈಸಿಯಾಗಿ ರೂಮ್ ಸಿಕ್ತು. ಸೊ ಇಲ್ಲಿಂದ ರೂಮ್ ಕಡೆ ಹೊರಟ್ವಿ. ನಾವು ರೂಮ್ ಬುಕ್ ಮಾಡಿರೋದು ಬಂದು ನೇತ್ರಾವತಿ ನಿವಾಸದಲ್ಲಿ. ಒಂದು ದೊಡ್ಡ ರೂಮು, ವಾಶ್ರೂಮ್ ಇತ್ತು. ಸೊ ಆರಾಮಾಗಿ ಒಂದು 5 ಮೆಂಬರ್ಸ್ ಇರ್ಬೋದು. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ. ಓಕೆ.